ಹಿಂದೂಗಳ ಪವಿತ್ರ ಕ್ಷೇತ್ರ ತಿರುಪತಿಯ ತಿರುಮಲ ದೇಗುಲದ ಲಡ್ಡು ಪ್ರಸಾದದಲ್ಲಿ ಮೀನಿನ ಎಣ್ಣೆ ಹಾಗೂ ಪ್ರಾಣಿಗಳ ಕೊಬ್ಬು ಬಳಕೆ ಆಗ್ತಾ ಇತ್ತು ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಈ ಹಿಂದಿನ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ಅವಧಿಯಲ್ಲಿ ನಡೆದಿತ್ತು ಎನ್ನಲಾದ ಈ ಪ್ರಮಾದವನ್ನ ಸತ್ಯ ಅಂತ ಗುಜರಾತ್ನ ಪ್ರಯೋಗಾಲಯ ದೃಢಪಡಿಸಿದೆ. ಇದರ ಬೆನ್ನಲ್ಲೇ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಯಾಕಂದ್ರೆ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದ ಅಂತಂದ್ರೆ ಕೋಟ್ಯಾಂತರ ಭಕ್ತರಿಗೆ ಅಚ್ಚುಮೆಚ್ಚು. ಅದರ ಸ್ವಾದವೇ ಬೇರೆ. ದೇಶ ವಿದೇಶಗಳಿಂದ ಕೂಡ ತಿಮ್ಮಪ್ಪನ ಭಕ್ತರು ಈ ಪ್ರಸಾದವನ್ನ ಸವಿಯೋದಕ್ಕೆ ಬಯಸ್ತಾರೆ. ಅದೆಷ್ಟೋ ಜನ ಆನ್ಲೈನ್ ಮೂಲಕ ಇಲ್ಲಿಂದ ಲಡ್ಡುಗಳನ್ನ ತೆಗೆದುಕೊಳ್ತಾರೆ. ಆದರೆ ಈಗ ವಿಶ್ವವಿಖ್ಯಾತ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದದ ಬಗ್ಗೆ ವಾದ ವಿವಾದಗಳು ನಡೀತಾ ಇದೆ. ಈ ವಿಶ್ವವಿಖ್ಯಾತ ತಿರುಪತಿ ಲಡ್ಡು ತಯಾರಿಸೋದಕ್ಕೆ ಬಳಸೋ ತುಪ್ಪದಲ್ಲಿ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆಯನ್ನ ಬೆರೆಸಲಾಗಿದೆ ಅಂತ ವರದಿಗಳನ್ನ ಟಿಡಿಪಿ ಬಹಿರಂಗಪಡಿಸಿದೆ. ತಿರುಮಲ ಲಡ್ಡು ತಯಾರಿಸೋದಕ್ಕೆ ಬಳಸೋ ತುಪ್ಪದಲ್ಲಿ ಗೋಮಾಂಸವನ್ನ ಬೆರೆಸಲಾಗಿದೆ ಅಂತ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆರೋಪ ಮಾಡಿದ್ರು. ಈಗ ಟಿಡಿಪಿ ಪುರಾವೆ ಸಹಿತ ಅದನ್ನ ಬಹಿರಂಗಪಡಿಸಿದೆ. ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಪೂರೈಕೆಯಾಗುವ ತುಪ್ಪವನ್ನ ದೇಶದಲ್ಲೇ ಪ್ರಸಿದ್ಧವಾಗಿರೋ ಎನ್ಡಿಡಿಬಿ ಕ್ಯಾಲ್ಫ್ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಲಾಗಿದೆ. ಸೋಯಾಬೀನ್, ಕುಸುಬೆ, ಆಲಿವ್, ಗೋಧಿ ಹುರುಳಿ, ಹತ್ತಿ ಬೀಜಗಳು, ಮೀನಿನ ಎಣ್ಣೆ, ಬೀಫ್, ತಾಳೆ ಎಣ್ಣೆ ಮತ್ತು ಹಂದಿಯ ಕೊಬ್ಬನ್ನ ಕೂಡ ಈ ತುಪ್ಪದಲ್ಲಿ ಬಳಸಲಾಗಿದೆ. ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಗುತ್ತಿಗೆದಾರರು ಪೂರೈಸಿರೋ ತುಪ್ಪದಲ್ಲಿ 19% ಮಾತ್ರ ತುಪ್ಪ ಇರೋದು ಪತ್ತೆಯಾಗಿದೆ. ಇನ್ನು ಚಂದ್ರಬಾಬು ನಾಯ್ಡು ಅವರು ಮಾಡ್ತಾ ಇರೋ ಆರೋಪಗಳೇನು ಗೊತ್ತಾ? ಹಿಂದೂಯೇತರರಿಗೆ ಕೊಡಲಾಗಿತ್ತು. ತಿರುಮಲ ಬೆಟ್ಟದಲ್ಲಿ ಅನ್ಯ ಕೋಮಿನ ಧರ್ಮ ಪ್ರಚಾರ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಇದಕ್ಕೆಲ್ಲ ನೇರ ಕಾರಣ ಅಂದಿನ ಸಿಎಂ ಆಗಿದ್ದ ವೈಎಸ್ ಜಗನ್ ಅನ್ನೋ ಆರೋಪವನ್ನ ನಾಯ್ಡು ಮಾಡಿದ್ದಾರೆ. కడనాల్ వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈరోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్ గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ಇನ್ನು ತಿರುಪತಿಗೆ ಪ್ರಮುಖವಾಗಿ ಕರ್ನಾಟಕದಿಂದ ನಂದಿನಿ ತುಪ್ಪ ಸರಬರಾಜು ಮಾಡಲಾಗುತ್ತೆ. ಆದರೆ 2020-24 ತನಕ ಟಿಟಿಡಿಯವರು ನಂದಿನಿ ತುಪ್ಪವನ್ನ ಸ್ಥಗಿತ ಮಾಡಿದ್ರು. ಇಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಟ್ರಸ್ಟ್ನ ಅಧಿಕಾರಿಗಳು ನಂದಿನಿ ತುಪ್ಪವನ್ನ ಹೊರಗಿಟ್ಟು ಬೇರೆ ಬೇರೆ ಬ್ರ್ಯಾಂಡ್ ತುಪ್ಪವನ್ನ ಖರೀದಿ ಮಾಡಿರೋದ್ರ ಬಗ್ಗೆ ಕೆಎಂಎಫ್ ಒಕ್ಕೂಟದ ಅಧ್ಯಕ್ಷ ಭೀಮಾ ನಾಯಕ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಇದು ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಈ ಲಡ್ಡು ಪ್ರಸಾದಕ್ಕೆ ಯೂಶುವಲಿ ಏನೇನೆಲ್ಲ ಬಳಸ್ತಾರೆ ಗೊತ್ತಾ? ಕಡಲೆ ಹಿಟ್ಟು, ಗೋಡಂಬಿ, ಏಲಕ್ಕಿ, ತುಪ್ಪ, ಸಕ್ಕರೆ, ಕಲ್ಲು ಸಕ್ಕರೆ, ಒಣದ್ರಾಕ್ಷಿಯನ್ನ ಬಳಸ್ತಾರೆ. ಕರ್ಪೂರ ಬಳಕೆಯನ್ನ ಈಗ ಕೈಬಿಡಲಾಗಿದೆ. ಪ್ರತಿದಿನ ಕನಿಷ್ಠ 400ರಿಂದ 500 ಕೆಜಿ ತುಪ್ಪ, 750 ಕೆಜಿ ಗೋಡಂಬಿ, 500 ಕೆಜಿ ಒಣದ್ರಾಕ್ಷಿ ಹಾಗೆ 200 ಕೆಜಿ ಏಲಕ್ಕಿ ಮತ್ತಿತರ ಪದಾರ್ಥಗಳನ್ನು ಬಳಸಿ ಲಡ್ಡು ತಯಾರಿಕೆ ಮಾಡ್ತಾರೆ. ಈ ಪ್ರಸಾದ ತಯಾರಿಕೆಯ ಸಲುವಾಗಿಯೇ ಟಿಟಿಡಿ 6 ತಿಂಗಳಿಗೊಂದ್ಸಲ ಟೆಂಡರ್ ಮೂಲಕ ತುಪ್ಪ ಖರೀದಿ ಮಾಡುತ್ತೆ. ಈ ರೀತಿ ವರ್ಷಕ್ಕೆ 5 ಲಕ್ಷ ಕೆಜಿ ತುಪ್ಪವನ್ನ ಖರೀದಿ ಮಾಡಲಾಗುತ್ತೆ. ತುಪ್ಪ ಖರೀದಿಗೆ ಗುಣಮಟ್ಟದ ನಿರ್ದಿಷ್ಟ ಮಾನದಂಡವನ್ನ ನಿಗದಿಪಡಿಸಲಾಗಿರುತ್ತೆ. 2022 ಜುಲೈನಿಂದ 2023 ಜುಲೈ ಅವಧಿಯಲ್ಲಿ ಟಿಟಿಡಿ ಬೇರೆ ಬೇರೆ ಸರಬರಾಜುದಾರರ ಸುಮಾರು 42 ಟ್ರಕ್ ಲೋಡ್ ತುಪ್ಪವನ್ನ ಕಳಪೆಯಂತ ತಿರಸ್ಕರಿಸಿತ್ತು. ಗುಜರಾತ್ನ ಅಮೂಲ್ ಹೆಚ್ಚಿನ ಪ್ರಮಾಣದ ತುಪ್ಪ ಸರಬರಾಜು ಮಾಡುತ್ತೆ. ಕೆಎಂಎಫ್ ನಂದಿನಿ ತುಪ್ಪವನ್ನ ಹಿಂದಿನ ವೈಎಸ್ಆರ್ಪಿ ಸರ್ಕಾರ 4 ವರ್ಷಗಳಿಂದ ಖರೀದಿ ಮಾಡ್ತಿರಲಿಲ್ಲ. ತಿರುಮಲ ಲಡ್ಡುವಿನಲ್ಲಿ ದನದ ಕೊಬ್ಬನ್ನ ಬೆರೆಸಲಾಗಿದೆ ಅಂತ ಮೈತ್ರಿಕೂಟದ ಶಾಸಕರ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಆರೋಪ ಮಾಡಿದ್ರು. ಈ ಆರೋಪದಿಂದ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕೋಲಾಹಲವೇ ಉಂಟಾಗಿದೆ. ಚಂದ್ರಬಾಬು ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ಟಿಟಿಡಿ ಅಧ್ಯಕ್ಷ ವೈವಿ ಸುಬ್ಬಾರೆಡ್ಡಿ ಘೋಷಿಸಿದ್ದಾರೆ. Yesterday, our Chief Minister Chandrababu Naidu has commented baseless allegations, shocking allegations, like saying that in TTD, while YCP is in
governance. They have damaged the decorum and sanctity of the Tirumala Tirupati Devasthanams, and they have gone to the extent of criticizing and commenting wild comments like, while preparing Swamvari prasadams and laddus, animal fat being used. This is ridiculous. Entire, not only country, entire world, all Hindu devotees are hurt because of these comments. You should take back. ಸಾಕ್ಷ್ಯಗಳನ್ನ ಬಹಿರಂಗಪಡಿಸಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಇದಾದ ಬೆನ್ನಲ್ಲೇ ತೆಲುಗು ದೇಶಂ ಪಕ್ಷ ಈ ಮಟ್ಟಿಗೆ ಸಾಕ್ಷ್ಯಾಧಾರಗಳನ್ನ ಬಹಿರಂಗಪಡಿಸಿರುವುದು ಸಂಚಲನಕ್ಕೆ ಕಾರಣ ಆಗಿದೆ. ಟಿಟಿಡಿ ಇಒ ಆಗಿ ಜವಾಬ್ದಾರಿ ವಹಿಸಿಕೊಂಡ ತಕ್ಷಣ ಹಾಲಿ ಇಒ ಶ್ಯಾಮಲಾರಾವ್ ಅವರು ತುಪ್ಪ ಪರೀಕ್ಷೆ ಮಾಡಿಸಿದ್ದಾರೆ. ಟಿಟಿಬಿ ರಿಲೀಸ್ ಮಾಡಿದ ಲ್ಯಾಬ್ ರಿಪೋರ್ಟ್ ಈಗ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಒಟ್ನಲ್ಲಿ ತಿಮ್ಮಪ್ಪನ ಭಕ್ತರಿಗೆ ಇದು ಆತಂಕ, ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಪ್ರತಿ ವರ್ಷ ಕೋಟ್ಯಂತರ ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನವನ್ನ ಪಡೆದು ಲಡ್ಡುವನ್ನ ಪ್ರಸಾದವಾಗಿ ಸ್ವೀಕರಿಸ್ತಾರೆ. ಭಕ್ತರಿಗೆ ಪವಿತ್ರವಾದ ಪ್ರಸಾದದಲ್ಲೇ ದನದ ಕೊಬ್ಬು, ಮೀನಿನ ಎಣ್ಣೆ ಪತ್ತೆಯಾಗಿರೋದು ಆಘಾತ ತಂದಿದೆ. చాప నూనె కూడా వెంకటేశ్వర స్వామికి ఇచ్చిన నెయ్యిలో చాప నూనె కూడా కలిపారు. సరే, 2-3 పామ్ ఆయిల్, కోకోనట్, పాము, ఫ్యాటు. నంబర్ 3 పామ్ ఆయిల్ అండ్ బీఫ్ టాలో. పామ్ ఆయిల్ అండ్ బీఫ్, గొడ్డు మాంసం, గొడ్డు మాంసంలో వచ్చే పదార్థాలని కలిపారు బీఫ్ టాలో. నంబర్ 4 లార్డ్. లార్డ్ అంటే యానిమల్ ఫ్యాట్, జంతువుల మాంసం. అవి ఏ జంతువులో మనకు తెలీదు. కుక్కలు కావచ్చు, నక్కలు కావచ్చు, పిల్లులు కావచ్చు, కుళ్ళిపోయిన కుక్క పిల్లలు కావచ్చు. మనం చూస్తుంటాం కుక్కల మాంసం వస్తుంటుంది చెన్నై నుంచి. మా నెల్లూరుకి ఎన్నిసార్లు పట్టుకున్నారో తెలుసా మీకు? ఏమా నెల్లూరులో పట్టుకున్నారు లేదా? 1000 టన్నులు పట్టుకున్నారు, 100 టన్నులు. ఆ నూనె కూడా వాడారని భయముగా ఉన్నది. సరే, ఇది ఒక రిపోర్టే కదా, ఇది తప్పు కావచ్చు అన్నారు. ఇదిగోండి సెకండ్ రిపోర్ట్, ఇంకొక రిపోర్ట్, AB023654. ఇదిగోండి, నేను క్విక్గా చూపిస్తాను. సేమ్ థింగ్.